ಕಟ್ ಮಾಡೋಣ. ನಮ್ಮ ಶಿವಪ್ಪ ನಾನೇ ಕಟ್ ಮಾಡಿ. ಈಗ ಹೆಸರೇನು ಗುರು? ಅಷ್ಟೇ, ನಮ್ದು ಏನಿಲ್ಲ ಅಣ್ಣ. ಇಷ್ಟ ಆದ್ರೆ ಮಾತ್ರ ಕೊಡ್ರಿ ಅಂತ ಹೇಳ್ತೀವಿ. ಪೂರ ಸಸ್ಯಾಹಾರಿ. ತ್ರಯಂಬಕಂ ಯಜಾಮಯೇ ಸುಗಂಧಿಂ ಪುಷ್ಟಿವರ್ಧನಂ. ನಾನು 5ನೇ ಕ್ಲಾಸ್ ಇರ್ತ 4ನೇ ಕ್ಲಾಸ್. ಲೈಕ್ ಮಾಡಿ. ಬನ್ನಿ ಶುರು ಮಾಡೋಣ. ಎಷ್ಟಿರುತ್ತೆ? 3 ರೂಪಾಯಿ. ಬೆಳಗ್ಗೆ 100 ರೂಪಾಯಿ ಇತ್ತು. ಏನು ಗುರು ಬೆಳಗ್ಗಿದ್ದ ರೇಟ್ ಈಗಿಲ್ಲ. ನಮಸ್ಕಾರ ಸ್ನೇಹಿತರೆ, ಮತ್ತೊಂದು ಮಗದೊಂದು ಹೊಸ ವಿಡಿಯೋಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಇವತ್ತಿನ ವಿಶೇಷತೆ ಏನಪ್ಪ ಅಂದರೆ, ಇಲ್ಲೇ ನಮ್ಮೂರ ಪಕ್ಕ ತುಂಬ ಐತಿಹಾಸಿಕ ಪೌರಾಣಿಕವಾಗಿ ಪ್ರಸಿದ್ಧವಾಗಿರತಕ್ಕಂಥ ನಮ್ಮೂರ ಪಕ್ಕದಲ್ಲಿರ್ತಕ್ಕಂಥ ಒಟಗಲ್ ಬಸವೇಶ್ವರ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಕಲಸಸ್ಯ ಮುಖೇ ರುದ್ರಾಕಂಠೆ ವಿಷ್ಣು ಸಮಾಸ್ತುತ ಮೂಲೆ ತಥೋತ ಬ್ರಹ್ಮ ಮಧ್ಯಾಮಾತೋ ಗಣಸ್ಪದ ಋಗ್ವೇದೋ ಸಾಗರ ಸರ್ವೇ ಸಪ್ತದೀಪ ಸುಂದರೇ ಋಗ್ವೇದೋ ಯಜುರ್ವೇದೋ ಸಾಮವೇದೋ ಅಥರ್ವಣ ಅಂಗೈಶ್ಚ ಸಾಗರ ಸರ್ವೇ ಕಲಶಂತು ಸಮಾಸ್ತುತ ಗಾಯತ್ರಿ ಚೈವ ಸಾವಿತ್ರಿ ಶಾಂತಿ ವೃಷ್ಟಿಕರಿ ತದಾ ಆಯಂತೋ ಮಮ ಶಾಂತಾರ್ಥಂ ದುಃಖ ದಕ್ಷಾಯ ಕಾರಕ ಗಂಗೆ ಚ ಯಮನೆ ಚೈವ ಗೋದಾವರಿ ಸರಸ್ವತಿ ನರ್ಮದಾ ಸಿಂಧು ಕಾವೇರಿ ಜಲ ಸಂಸನಿಧಿಂ ಕುರುಃ. ಓಂ ಗಣನಾನ್ವಾ ಗಣಪತಿಂ ಹವಾಮಹೇ ಕವಿಂ ಕವೇನಾಮೋ ಶ್ರವಸ್ಸುಗಂ ಜ್ಯೇಷ್ಠರಾಜಂ ಬ್ರಹ್ಮಣಾ ಬ್ರಹ್ಮಣಸ್ಪದ ಆನಿಸೃಣ್ಯತೆ ವೇಸ್ಯದಸಾದನಂ ಮಾ ಗಣಪತೆ ನಮಃ. ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭಾ ನಿರ್ವಿಘ್ನಂ ಕುರು ಮೇ ದೇವೋ ಸರ್ವಕಾರ್ಯ ಸರ್ವದಾ ತ್ರೈಲೋಕ್ಯ ಸಂಪದ ಲೇಖ್ಯ ಸಮುಲ್ಲೇಖನ ವಿತ್ತಯೇ ಸಚ್ಚಿದಾನಂದರೂಪಾಯ ಶಿವಾಯ ಬ್ರಹ್ಮಣೇ ನಮಃ. ಓಂ ಸೌರಾಷ್ಟ್ರೇ ಸೋಮನಾಥಂಚ ಶ್ರೀಶೈಲೇ ಮಲ್ಲಿಕಾರ್ಜುನ ಉಜ್ಜಯಿನ್ಯಂ ಮಹಂಕಾಲ ಓಂಕಾರ ಮಮಲೇಶ್ವರೇ ಪರಳ್ಯಾಂ ವೈದ್ಯನಾಥಂಚ ಡಾಕಿಣ್ಯಂ ಭೀಮಶಂಕರಂ ಸೇತುಬಂಧೇತು ರಾಮೇಶಂ ನಾಗೇಶಂ ದಾರುಕಾವನೆ ವಾರಣಾಸಂತ ವಿಶ್ವೇಶಂ ತ್ರಯಂಬಕಂ ಗೌತಮೀ ತಟೆ ಹಿಮಾಲಯೇ ತು ಕೇದಾರಂ ಗುಸೃಣೇಶಂ ಶಿವಾಲಯೇ ಏತಾನೇ ಜ್ಯೋತಿರ್ಲಿಂಗಾನೇ ಸಾಯಂ ಪ್ರಾರ್ಥಂ ಪಠೇನ್ನರಃ ಸಪ್ತ ಜನ್ಮಾಕ್ತಂ ಪಾಪಂ ಸ್ಮರಣೇನ ವಿನಶ್ಯತೆ. ಸ್ಥಳದ ಮಹಾತ್ಮೆ ತುಂಬ ಇದೆ. ತುಂಬ ಪವರ್ಫುಲ್ ದೇವರು ನಮ್ಮ ಒಟಗಲ್ ಬಸವಣ್ಣ. ಈ ಊರಿಗೆ ಒಟಗಲ್ಲು ಅಂತ ಹೆಸರು ಬರೋಕ್ಕೆ ಕಾರಣವೇ ಆ ಮೇಲಿರೋ ಗುಡ್ಡ ಬೆಟ್ಟ. ಒಟ್ಟಿನ ಗುಡ್ಡದ ದಿಂದನೇ ಈ ಊರಿಗೆ ಒಟಗಲ್ಲು ಒಟ್ಟಿರತಕ್ಕಂಥ ಕಲ್ಲು, ಒಂದೆಡೆಗೆ ಹಾಕಿರ್ತಕ್ಕಂಥ ಕಲ್ಲು. ಅದಕ್ಕೋಸ್ಕರ ಇದಕ್ಕೆ ಒಟಗಲ್ಲು ಅಂತ ಹೆಸರು ಬಂದಿರಬಹುದು ಅಂತ ನನ್ನ ಅನಿಸಿಕೆ. ದೇವಸ್ಥಾನಕ್ಕೆ ಹೋಗಿ ದರ್ಶನ ಮಾಡ್ಕೊಂಡು ಬರೋಣ ಬನ್ನಿ. ಶ್ರಾವಣದಲ್ಲಿ ಯಾವುದು ಸೋಮವಾರ ನೆನಪಿಲ್ಲ, ಶ್ರಾವಣ ಸೋಮವಾರ ಇಲ್ಲಿ ಜಾತ್ರೆ ನಡೆಯುತ್ತೆ. ತುಂಬ ಅದ್ಧೂರಿಯಾಗಿ ತೇರಿದೆ. ಇದೆ ಒಟಗಲ್ ಬಸವೇಶ್ವರ ಎಂಟ್ರೆನ್ಸು. ಇವತ್ತು ನಮ್ಮ ಒಟಗಲ್ ಬಸವೇಶ್ವರ ದೇವಸ್ಥಾನವನ್ನು ತೋರಿಸಲಿಕ್ಕೆ, ಈ ಸ್ಥಳದ ಮಹಿಮೆ ಬಗ್ಗೆ ತಿಳಿಸಲಿಕ್ಕೆ ಬಂದಿದ್ದೀನಿ. 10ನೇ ಕ್ಲಾಸ್ ತನಕ ಓದಿ ಸ್ಕೂಲ್ ಬಿಟ್ಟು ಸೇವೆ ಮಾಡ್ತೀನಿ. ಹೌದಾ? ಈಗ ಸೇವ್ ಮಾಡಿ ಇನ್ನು ಜಗ್ಗಿ ಹೋಗಿ ಸೇವ್ ಮಾಡಿ ಚೆನ್ನಾಗಿರ್ತಲ್ಲ. ಅಣ್ಣ ದೊಡ್ಡದ, ಅದಕ್ಕೋಸ್ಕರ ಏನು ಹೇಳಲ್ಲ ನಾನು. ಸೊ ದೊಡ್ಡವ್ರ ಮಾತು ಕೇಳಬೇಕು. ಅಣ್ಣ ಒಂದು ಟಿಪ್ ಕೊಟ್ಟನು ವೀಡಿಯೋ ಮಾಡ್ಬೇಕಾದ್ರೆ. ಕರೆ ಅಂದರೆ ಆ ಟಿಪ್ ಏನಂದರೆ ಫೋನ್ ಬಂತು ನೋಡು, ರಿಂಗ್ ಆದರೆ ಟಿಪ್ ಬಂದಂಗೆ. ಅಣ್ಣ ಫೋನ್ ಹಚ್ಚ ಅಂತ ಹೇಳಿದ್ನಂತ. ಈ ಕ್ಯಾಮ್ರಾ ಹಿಡ್ಕೊಂಡಿರೋ ಅಣ್ಣ ಫೋನ್ ಹಚ್ಚ ಅಂತ ಹೇಳಿದ್ನಂತ. ಅದಕ್ಕೆ ಹಚ್ಚನ ನಡಿ ಚಾಲು ಮಾಡ ವಿಡಿಯೋ ಮಾಡಿ. ಸಣ್ಣಗೆ ಕುಂತಾರಲ್ಲಿ ಇಲ್ಲಿ ಅರ್ಚಕರಿಲ್ಲ, ನಮ್ಮ ಮರಿ ಅರ್ಚಕರಾರ. ನಿಂದಿದೆ ಊರಿಲ್ಲ? ಇದೇ ಊರು. ಹೆಸರು? ಪುಟ್ಟರಾಜ್. ಏನು ಓದಾಗತ್ತೆ? ಈ ಸೆಕೆಂಡ್ ಇಯರ್. ಹೌದಾ? ಇದೇ ಊರಲ್ಲಿ ಹುಟ್ಟಿ ಬೆಳೆದಿಲ್ಲ? ಇದೇ ಊರು ಹೋಟೆಲ್. ಈಗ ನಮ್ಮ ಒಟಗಲ್ ಬಸವೇಶ್ವರ ದೇವಸ್ಥಾನದ ಬಗ್ಗೆ ಎಲ್ಲ ಗೊತ್ತಿಲ್ಲ? ಗೊತ್ತು. ನೀನೇ ಹೇಳ್ಬೇಕು. ಈಗ ಏನು ಗೊತ್ತಿದೆ ಅಂತ ಕರೆಕ್ಟಾ? ಗೊತ್ತಿರೋಷ್ಟು ಹೇಳ. ಒಟಗಲ್ ಎಲ್ಲಿ ಬರುತ್ತೆ?
ರಾಯಚೂರು ಜಿಲ್ಲೆ ಮಸ್ಕಿ ತಾಲೂಕಿನ ಒಟಗಲ್ ಗ್ರಾಮ. ರಾಯಚೂರು ಜಿಲ್ಲೆ ಮಸ್ಕಿ ತಾಲೂಕಲ್ಲಿ ಒಟಗಲ್ ಹಳ್ಳಿ. ಹಿಂಗೆ ರಾಯಚೂರು ಹೈವೇಲಿ ಅಂದರೆ ಸ್ಟೇಟ್ ಹೈವೇಲಿ ಬರುತ್ತಾ ಒಟಗಲ್ ಅನ್ನೋದು. ಇಲ್ಲಿ ಮೇನ್ ಇಲ್ಲಿನ ಸ್ಥಳದ ಮಹಾತ್ಮೆ ಏನು ಗೊತ್ತಾ? ಏನು ಹೇಳು, ಒಟಗಲ್ದು ಸ್ಪೆಷಲ್ ಏನು ಹೇಳು? ಅಂದ್ರೆ ಒಟಗಲ್ ಅಂತಂದ್ರೆ ಒಂದು ಹೇಳ್ಬೇಕಂದ್ರೆ ಗುಡ್ಡನೇ ದೊಡ್ಡದು. ಗುಡ್ಡ ಎಲ್ಲೈತೆ ಅಲ್ಲಿ ಮೇಲ್ಗಡೆ ಗುಡ್ಡ ಐತೆ. ಸೊ ನಾನು ಯಾಕೆ ಇವ್ರನ್ನ ಹಿಡ್ಕೊಂಡು ಅಡ್ಡಾಡಕತ್ತೀನಿ ಅಂದರೆ ವೀಡಿಯೋ ಮಾಡಕ್ಕೆ ಬಾ ಅಂದರೆ ಭಾಳ ಹೆದರ್ಕೊಂಡು ನಾಚ್ಕೊಂಡು ಹೇಳಕ್ಕೆ ತುಂಬ ಕಷ್ಟಪಡಕತ್ತಾರ. ಸೊ ಅದಕ್ಕೋಸ್ಕರ ಓಡೋಗ್ಬಾರ್ದು ಅಂತ ಹಿಡ್ಕೊಂಡು ಅಡ್ಡಾಡಕತ್ತೀನಿ. ಸೊ ನಮ್ಮ ಒಟಗಲ್ ಬಗ್ಗೆ ಸಂಪೂರ್ಣ ಮಾಹಿತಿ ಹೇಳ್ತಾರ. ಹೆಸರೇನಂದ್ರೆ ನನಗೆ ಹೆಸರು ನೆನಪಿರಲ್ಲ. ಪುಟ್ಟರಾಜ್. ನಮ್ಮ ಪುಟ್ಟರಾಜ್ ಅವರು ಈಗ ನಮ್ಮ ಒಟಗಲ್ ಬಸವೇಶ್ವರ ದೇವಸ್ಥಾನದ ಬಗ್ಗೆ ಸಂಪೂರ್ಣ ಮಾಹಿತಿ ಹೇಳ್ತಾರ. ಕೇಳಂಬರಿ ಅಲ್ಲಿ ಪುಟ್ಟ. ಓಕೆ, ಸ್ಟಾರ್ಟ್. ಬಾ ಎಲ್ಲ ನೋಡಿ. ಆಯ್ ಹೇಳ ಎಲ್ಲರಿಗೆ. ಆಯ್ ಮಂತ್ರ ಎಲ್ಲ ಹೇಳಕ್ಕೆ ಬರ್ತಾ? 7ನೇ ಕ್ಲಾಸ್ ಓದಕತ್ತಿ. ಎಷ್ಟು ವರ್ಷ ಐತಿ ಪೂಜೆ ಮಾಡಕ್ಕೆ ಗುಡಿದ? ಈಗ ನಾವು ಒಂದು 2 ವರ್ಷ ಆಯ್ತು. ಎಷ್ಟನೇ ಕ್ಲಾಸಿಂದ ಸ್ಟಾರ್ಟ್ ಮಾಡಿದ್ ಪೂಜೆ ಮಾಡಕ್ಕೆ? ಈಗ 7ನೇ ಕ್ಲಾಸಿಂದ ಸ್ಟಾರ್ಟ್. ಮತ್ತೆ 2 ವರ್ಷದಿಂದ ಮಾಡ್ತೀನಿ ಅಂತ ಹೇಳ್ತಿ, ಈಗ 7ನೇ ಕ್ಲಾಸಿಂದ? ಅವಾಗ ನಮ್ಮ 1 ವರ್ಷ ಪೂಜೆ ಬಂದಿತ್ತು, ಅವಾಗ ಮಾಡಿದ್ದೆ. ಹೌದಾ? ಈಗ ಎಷ್ಟನೇ ಕ್ಲಾಸ್ ನೀವು? 7. ಅವಾಗ ಮಾಡಿದ್ದಿ. ಅವಾಗ ಅಂದ್ರೆ ಎಷ್ಟನೇ ಕ್ಲಾಸ್ ಇದ್ದಿ? ಅವಾಗ ಒಂದು UKG. UKG ಇದ್ದಾಗ ಮಾಡ್ತಿದ್ದಿ. ಅವಾಗ ಎಷ್ಟು ವರ್ಷ ಮಾಡಿದ್ವಿ? ಅವಾಗ 1 ವರ್ಷ ಇತ್ತಾನ. 1 ವರ್ಷ ಮಾಡಿ ಒಟ್ಟು ಶಾಲೆ ಓದಿ ಆಮೇಲೆ ಈಗ ಬಂದು ಏನು ಇಲ್ಲೇ ಇರೋಕೆ ಮಾಡಿ ಏನು ಓದಕ್ಕೆ ಮಾಡಿ? ಓದಕ್ಕೆ ಮಾಡಿ. ಎಲ್ಲಿ ಓದ್ತಿದ್ದೆ? ಇಲ್ಲೇ ಸರ್ಕಾರಿ ಶಾಲೆ. ಹೌದಾ? ಎಲ್ಲಿ ತನಕ ಓದ್ತಿದ್ದೆ? 10ನೇ ಕ್ಲಾಸ್ ತನಕ ಓದ್ತಾನೆ. ಸಾಕ? 10ನೇ ಕ್ಲಾಸ್ ಸಾಕ? 10ನೇ ಕ್ಲಾಸ್ ಸಾಕು ಮಾಡಿದ್ರೆ ಹೆಂಗೆ ಬರೋ ನೀನು? ಇಲ್ಲ ಏನು ಇದೇ ಪರ್ಮನೆಂಟ್ ಆಗಿ ಮಾಡ್ಕೊಂಬಿಡಕ್ಕೆ ಮಾಡಿ? ಬಸವೇಶ್ವರನ ದಾರ ಮಾಡ್ತಾರೆ. ಒಟ್ಟ ದೇವರ ಏನೋ ಸೇವೆಗೆ ನಿಯೋಜನೆ ಆಗ್ಬೇಕಂತ ಮಾಡಿ ಸಣ್ಣ ತಲ್ಲ ನೀನು. ಯಾವಾಗ ಕ್ಲಿಯರ್ ಆಗೋದು ಗುಡಿದ? ಶ್ರಾವಣ ಮಾಸದಾಗ. ಹೌದಾ? ದೋಸ್ತ ಹೆಸರು ಹೇಳಿ ಅಂತ. ಒಟಗಲ್ ಬಸವೇಶ್ವರ ದೇವಸ್ಥಾನದಲ್ಲಿ ಇದ್ದೀವಿ. ನಮ್ಮ ಹುಡುಗ ಸಿಕ್ಕಾಪಟ್ಟೆ ನಾಚಿಕೆಳಕತ್ತನ, ಆದ್ರೂ ಪರವಾಗಿಲ್ಲ. ಇವ್ರ ಹತ್ರ ಮಾಹಿತಿನ ತಗೊಳಮ್. ಅಲ್ಲ ಸಿದ್ದು? ಹಾಯ್ ಸಿದ್ದಲ್ಲ? ಓಕೆ. ನಮ್ಮ ಹಿಂದಿರೋದು ಕಂಬದ ಬಗ್ಗೆ ಹೇಳಮ್ಮ. ಅಂತಾರ ಕಂಬಕ್ಕೆ ಆಲ್ಗಂಬ ಅಂತಾರೆ. ಏನು ಯೂಸು ಆಲ್ಗಂಬ? ಏನಾದರೂ ಕೆಲಸ ಆಗಿರೋದು ಅಂತಂದ್ರೆ ಮೇಲೆ ದೀಪ ಮೂಡಿಸ್ಬೋದು ಅದನ್ನು. ಅಂದ್ರೆ ಸ್ನಾನ ಮಾಡಿ ಮೇಲೆ ದೀಪ ಮೂಡಿಸ್ಬೇಕು. ಯಾಕೆ ಮೂಡಿಸ್ಬೇಕು ಹೇಳಿ? ಗೊತ್ತಾ ಅದ್ರ ಬಗ್ಗೆ? ನಿನ್ಗೆ ಗೊತ್ತಾ ಸಿದ್ದು? ನಾ ಹೇಳ. ನಮ್ಮ ಹುಲಿ ಯಾವಾಗ ಹೇಳ್ತಾನೆ ಗೊತ್ತಿಲ್ಲ, ಸೋಮವಾರ ಬರ್ರಿ ಅನ್ನಕತ್ತಾನ, ಆದ್ರೂ ಪರವಾಗಿಲ್ಲ. ಏನು ಹೇಳ? ಅಂದ್ರೆ ಎಲ್ಲ ದೇವಸ್ಥಾನದಲ್ಲಿ ಮೂರ್ತಿಗಳನ್ನ ಇರುತ್ತೆ, ಆದರೆ ಇಲ್ಲಿ ಹುಣಸೆ ಮರದಲ್ಲಿ ನೀವು ಏನು ಹುಣಸೆ ಮರದಲ್ಲಿ ದೆವ್ವ ಆ ರೀತಿ ಅನ್ಕೊಂತೀರಲ್ಲ, ಇಲ್ಲಿ ಹುಣಸೆ ಮರದಲ್ಲಿನೇ ದೇವರು ಪ್ರತ್ಯಕ್ಷ ಅಂದ್ರೆ ಉದ್ಭವ ಮೂರ್ತಿನೇ ಅಂತ ಹೇಳ್ಬೋದು. ಅದನ್ನ ಒಂದ್ಸಲ ಬಂದು ನೋಡ್ಕೊಂಡ್ ಬರೋಣ ಎಲ್ಲ. ನಮ್ಮ ಮಾತು ಕೇಳ, ಅಲ್ಲಿ ಹೋಗಿ ಅಷ್ಟೇ ಹೋಗಿ. ಅಣ್ಣ ಏನಿಲ್ಲ, ತಾತ ಸೋಮವಾರ ಹೇಳ್ತಾನಂತ, ಬಾ ನೆಕ್ಸ್ಟ್ ಟೈಮ್ ಬರೋಣ. ಈಗ ನಕಲಿ ಮಾಡೋದು ಇದ್ದೇ ನೋಡ್ರಿ, ಫುಲ್ ನಕಲಿ. ಎಲ್ರು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ರಿ, ಲೈಕ್. ನಮ್ಮ ಹುಡುಗ ಒಂದು ಯೂಟ್ಯೂಬ್ ಚಾನಲ್ ಮಾಡ್ಯಾನ. ಸೊ ಡಿಸ್ಕ್ರಿಪ್ಷನಲ್ಲಿ ಹಾಕ್ತೀನಿ, ಎಲ್ಲರೂ ಫಾಲೋ ಮಾಡಿ ನಮ್ಮ ಹುಡುಗನ ಬೆಳೆಸ್ರಿ. ನಾವು ರಾಯಚೂರು ಮಂದಿ ಹೊಸ್ದಾಗಿ ಏನೋ ಸ್ಟಾರ್ಟ್ ಮಾಡಿವಿ. ಇಲ್ಸಿದ್ದ ನಾವು ಗುಡಿ ಬಗ್ಗೆ ಹೇಳಕ್ ಬಂದು ಏನೇನು ಹೇಳಕತ್ತೀವಿ, ಆದ್ರೂ ಪರವಾಗಿಲ್ಲ. ಹಾಯ್. ಮೊದಲು ಬನ್ನಿ ಕಟ್ಟಿ ಅಲ್ಲಿ ಒಳಗಿತ್ತಣ್ಣ ಇದು, ಅದೆಲ್ಲ ಸ್ವಲ್ಪ ಗುಡಿ ದೊಡ್ಡದಾದ್ಮೇಲೆ ಇಲ್ಲಿ ಮಾಡಿದ್ರಿ ಬನ್ನಿ ಕಟ್ಟಿ. ಇದು ಎದಕ್ಕಪ್ಪ ಅಂತಂದ್ರೆ ದಸರಾ ಟೈಮಲ್ಲಿ, ದಸರಾ ದಿನ ಹೆಣ್ಮಕ್ಳು ಬೆಳಗ್ಗೆ ಅಂದ್ರೆ 4 ಅವರು ಎಷ್ಟು ಗಂಟೆಗೆ ಆದ್ರೂ ಬರ್ಬೋದು, 9 ದಿನ ಪೂಜೆ ಮಾಡ್ತಾರೆ. 9 ದಿನ ಲಾಸ್ಟ್ನೇ ದಿನನೇ ದೊಡ್ಡ ಮಹಾಮಂಗಳಾರತಿ ಆಗತ್ತೆ ಇಲ್ಲಿ. ಗುರವೇ ಸರ್ವಲೋಕಾನಾಂ ವಿಸತೆ ಭವರೋಗಿಣ ನಿಧಯೇ ಸರ್ವ ವಿದ್ಯಾನಾಂ ದಕ್ಷಿಣಾಮೂರ್ತಯೇ ನಮಃ.
ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭಾ ನಿರ್ವಿಘ್ನಂ ಕುರು ಮೇ ದೇವೋ ಸರ್ವಕಾರ್ಯೇಷು ಸರ್ವದಾ ತ್ರೈಲೋಕ್ಯ ಸಂಪದಾಲಿಕ್ಯ ಸಮುಲ್ಲೇಖನ ಪಿತ್ತಹೇ ಸಚ್ಚಿದಾನಂದ ರೂಪಾಯ ಶಿವಾಯೇ ಬ್ರಹ್ಮಣಿಯೇ ನಮಃ. ಹೇಳಿದಲ್ಲಪ್ಪ, ಕೈ ಬಿಟ್ಬಿಟ್ಟು ನನ್ನ ಜೀವ ತಿನ್ಬೇಡ ಅಂತ ಹೇಳ್ಬಿಡು ಒಂದ್ಸರಿ. ಇಲ್ಲಿ ನೋಡಿ ದೇವ್ರ, ಅದೇ ಅಷ್ಟ. ಇದು ಹಳೆ ಕಾಲದ ಬಾಯ. ಅವಾಗ ಇಲ್ಲಿ ನೀರಿನ ವ್ಯವಸ್ಥೆ ಇದ್ದಿಲ್ಲ, ಇಲ್ಲೇ ಸ್ನಾನ ಮಾಡೋದು. ಅಲ್ಲಿ ಒಂದಿದೆ, ಅಲ್ಲಿನೂ ತೋರಿಸ್ತೀವಿ, ನೋಡೋಣ. ಬಾಯ್. ನಮ್ಮ ಸಿದ್ಧಿಗೆ ಒಂದು ಥ್ಯಾಂಕ್ಸ್ ಹೇಳ್ತಾ ನೆಕ್ಸ್ಟ್ ಬರ್ತೀವಿ, ಮತ್ತೆ ಬರ್ತಾ ಇರ್ತೀವಿ. ಸರಿ, ಬರೋಣ, ಬಾಯ್. ಸೊ ಮೂರ್ತಿ ಚಿಕ್ಕದಾದ್ರೂ ಕೀರ್ತಿ ದೊಡ್ಡದು ಎಂಬುವಂಥ ನಮ್ಮ ಸಿದ್ಧಲಿಂಗಯ್ಯ ತಾತನವರು ಗುಡಿ ಬಗ್ಗೆ ತಮ್ಗೆ ಗೊತ್ತಿರೋಷ್ಟು ಮಾಹಿತಿನ ಹೇಳ್ಕೊಟ್ರು. ತುಂಬ ಖುಷಿ ಆಯಿತು. ಚಿಕ್ಕವರಾದ್ರೂ ಚಿಂತೆ ಇಲ್ಲ, ತುಂಬ ಚೊಕ್ಕವಾಗಿ ಗೊತ್ತಿರೋಷ್ಟು ಹೇಳ್ಕೊಟ್ರು, ಖುಷಿ ಆಯಿತು. ಇದು ಏನಪ್ಪ ಅಂದರೆ ತೇರು ಹೇಳ್ಬೇಕಾದ್ರೆ ಪಾದಗಟ್ಟೆ ಅಂತ ಹೇಳ್ತಾರೆ. ತೇರು ಇಲ್ಲಿಗೆ ಬಂದು ಮುಟ್ಟಿಬಿಟ್ಟು ಹೋಗುತ್ತಾ. ಬಸವಣ್ಣ ದೇವರ ಪಾದಗಟ್ಟೆ. ಶ್ರಾವಣದ ಕಡೆ ಸೋಮವಾರ ಜಾತ್ರೆ ಇರುತ್ತೆ. ಎಲ್ಲರೂ ಬರ್ರಿ, ಮುಗಿಸ್ಕೊಂಡು ಹೋಗಂಬ್ರಿ. ಚೆನ್ನಾಗಾಗುತ್ತೆ ಬಸವೇಶ್ವರ ದೇವಸ್ಥಾನದ ತೇರು. ತುಂಬ ಖುಷಿ ಪಡುವ ವಿಚಾರ ಏನಪ್ಪ ಅಂದರೆ ಚೆನ್ನಾಗೈತಿ ಇವತ್ತು. ಯಾಕೋ ಎಲ್ಲ ಹುಡುಗರು ಆ ಥರ. ಬಾಯ್ ಸಿದ್ದು, ಬಾಯ್ ಹಾಯ್ ಹೇಳ್ರು. ಏನು ಚೆನ್ನಾಗಿ ಸನ್ಸೆಟ್ ಆಗ್ತಾಯಿದೆ. ಸೂಪರ್. ಈಗ ವಿಡಿಯೋ ನೋಡೋಣ ಹೆಂಗೆ ಮಾಡಿದಂತೆ.